ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವ ಥರ ಆಟ್ಲರ್ ನೆಕ್ ಗೌನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು 80 ಸೆಂಟಿಮೀಟರ್ ನೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. 3.5 ಮೀಟರ್ ಸ್ಯಾಟಿನ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಜೊತೆಗೆ 20 ಮೀಟರ್ ನೆಟ್ ಫ್ಯಾಬ್ರಿಕ್ನ ಕೂಡ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಲೈನಿಂಗ್ ಅಲ್ಲಿ ಟಾಪ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ ನ ನಾನು 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇಲ್ಲಿ ಟಾಪ್ ಲೆಂತ್ ನ 15 ಇಂಚ್ಗೆ ತಗೊಂಡಿದ್ದೀನಿ. ಶೋಲ್ಡರ್ ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ನ ಕೂಡ 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 40 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 10 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ಜೊತೆಗೆ 2 ಇಂಚ್ ಮಾರ್ಜಿನ್ ಕೂಡ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 8 ಇಂಚ್ ಇದೆ. ಪ್ಲಸ್ 1 ಇಂಚ್ ಡಾರ್ಟ್ ನ ಸೇರಿಸಿ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 2 ಇಂಚ್ ಮಾರ್ಜಿನ್ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಆರ್ಮೋಲ್ ಶೇಪ್ ನ ತೆಗಿಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಆರ್ಮೋಲ್ ಶೇಪ್ ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಆರ್ಮೋಲ್ ಶೇಪ್ ನ ಕೂಡ ಕೊಟ್ಕೋತೀನಿ. ಇಲ್ಲಿ ನೆಕ್ ಶೇಪ್ ನ ತೆಗಿಯೋಕೆ ಅಂತ ನೆಕ್ ವಿಡ್ತ್ ನ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ ನ ನಾನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಬ್ಯಾಕ್ ನೆಕ್ ನ 1 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ನೆಕ್ ಶೇಪ್ ನ ಕೊಟ್ಕೋತೀನಿ. ಶೋಲ್ಡರ್ ಡೌನ್ ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಲೈನಿಂಗ್ ಮಾರ್ಕ್ ಆಗಿದೆ. ಇವಾಗ ಇಲ್ಲಿ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಇಲ್ಲಿ ಓಪನ್ ಮಾಡಿ ಈ ಬ್ಯಾಕ್ ಪಾರ್ಟ್ ನ ನಾನು ರಿಮೂವ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ ರಿಮೂವ್ ಆದ ನಂತರ ಇಲ್ಲಿ ಫ್ರಂಟ್ ನೆಕ್ ಮತ್ತೆ ಫ್ರಂಟ್ ಆರ್ಮೋಲ್ ಶೇಪ್ ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಪ್ಯಾಡ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಇದೇ ಲೈನಿಂಗ್ ಅಳತೆಗೆ ಇನ್ನೊಂದು ಲೈನಿಂಗ್ ನ ಕೂಡ ಕಟ್ ಮಾಡ್ಕೋತೀನಿ. ಇಲ್ಲಿ ಡೈರೆಕ್ಟ್ ಲೆಂತ್ ಬಂದು 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಡೈರೆಕ್ಟ್ ಮಾರ್ಕ್ ಇಂದ ಎರಡು ಕಡೆ ಕೂಡ ನಾನು 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಡೈರೆಕ್ಟ್ ಲೆಂತ್ ಬಂದು 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಡೈರೆಕ್ಟ್ ನ ನಾನು ಶೇಪ್ ಕೊಟ್ಕೋತೀನಿ. ಈ ತರ ಡೈರೆಕ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ಈ ಸೆಂಟರ್ಗೆ ನಾನು ಹೀಗೆ ಫೋಲ್ಡ್ ಮಾಡ್ಕೊಂಡು ಈ ಡೈರೆಕ್ಟ್ ನ ಈ ಕಡೆ ಬರೋ ತರ ಪ್ರೆಸ್ ಮಾಡ್ಕೋತೀನಿ. ನಂತರ ಇದನ್ನ ಈ ಕಡೆಗೂ ಕೂಡ ಡಾರ್ಕ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಪ್ಯಾಡ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಇದೇ ಲೈನಿಂಗ್ ಅಳತೆಗೆ ಇನ್ನೊಂದು ಲೈನಿಂಗ್ ನ ಕೂಡ ಕಟ್ ಮಾಡ್ಕೋತೀನಿ. ಈ ತರ ಫ್ರಂಟ್ ಪಾರ್ಟ್ ಮಾರ್ಕ್ ಆಗಿದೆ. ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ನ ಇಟ್ಕೋತೀನಿ. ಇಲ್ಲಿ ನಾನು ನೆಕ್ ಶೇಪ್ ನ ಆಲ್ರೆಡಿ ಕೊಟ್ಕೊಂಡಿದ್ದೀನಿ. ಇಲ್ಲಿ ಮುಂಚೆ ಕಟ್ ಮಾಡಿರೋ ಈ 1 ಇಂಚ್ ನ ಕೂಡ ಸೇರಿಸಿ ನಾನು 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ ನ ನಾನು 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ ಟ್ರಯಾಂಗಲ್ ಶೇಪ್ಗೆ ಬರೋ ಹಾಗೆ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಇದನ್ನ ಹೀಗೆ ಶೇಪ್ ಕೊಟ್ಕೋತೀನಿ. ಈ ತರ ನಾನು ಬ್ಯಾಕ್ ನೆಕ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ನೋಡಿದಾಗ ಈ ತರ ಬ್ಯಾಕ್ ಪಾರ್ಟ್ ಕಟ್ ಆಗಿದೆ. ಇವಾಗ ಇದೇ ಅಳತೆಗೆ ನಾನು ನೆಟ್ ಫ್ಯಾಬ್ರಿಕ್ ನ ಇಟ್ಕೊಂಡು ಕಟ್ ಮಾಡ್ಕೋತೀನಿ. ಇಲ್ಲಿ ನೆಟ್ ಫ್ಯಾಬ್ರಿಕ್ ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಸ್ಲೀವ್ ಲೆಂತ್ ನ 10 ಇಂಚ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಈ ಕಟ್ ಆಗಿರೋ ಲೈನಿಂಗ್ ಅಳತೆಗೆ ನೆಟ್ ಪೀಸ್ ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ಲೈನಿಂಗ್ ಅಳತೆಗೆ ನೆಟ್ ಟಾಪ್ ಪಾರ್ಟ್ ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ ನ 10 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ವಿಡ್ತ್ ನ ಕೂಡ 10 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಡೌನ್ ನ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ ನ 7.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಸ್ಲೀವ್ ಶೇಪ್ ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ ನ ಕೂಡ ಕೊಟ್ಕೋತೀನಿ. ಇಲ್ಲಿ ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ಫ್ರಂಟ್ ಸ್ಲೀವ್ ಶೇಪ್ ನ ಕೂಡ ಕಟ್ ಮಾಡ್ಕೋತೀನಿ.
ಕಟ್ ಆಗಿದೆ. ಈ ತರ ಸ್ಲೀವ್ ಕಟ್ ಆಗಿದೆ. ಇಲ್ಲಿ ಲೈನಿಂಗ್ ನ ಮಾರ್ಕ್ ಮಾಡೋಕೆ ಅಂತ ಲೈನಿಂಗ್ ಬಾಟಮ್ ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇವಾಗ ಇದನ್ನ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ನ 10 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಲೆಂತ್ ಬಂದು 12 ಇಂಚ್ಗೆ ಬರುತ್ತೆ. ಸುತ್ತ 12 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಈ ಮಾರ್ಕ್ ನ ನಾನು ಡಾರ್ಕ್ ಮಾಡ್ಕೋತೀನಿ. ಬಾಟಮ್ ಲೆಂತ್ ನ ನಾನು ಇಲ್ಲಿ 38 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನೆಟ್ ಫ್ಯಾಬ್ರಿಕ್ ಬಾಟಮ್ ಲೆಂತ್ ಬಂದು 40 ಇಂಚ್ ಇದೆ. ಇದು ಲೈನಿಂಗ್ ಆಗಿರೋದ್ರಿಂದ 2 ಇಂಚ್ ಲೆಸ್ ಮಾಡಿ 38 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ ನಾನು 38 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಪೀಸ್ ಅಲ್ಲಿ ಕಟ್ ಮಾಡ್ಕೋತೀನಿ. ಈ ಪೀಸ್ ನ ನಾನು ಹೀಗೆ 1/2 ಇಂಚ್ ಮೇಲೆ ಬರೋ ರೀತಿ ಇಟ್ಕೋತೀನಿ. ಈ 1/2 ಇಂಚ್ ಬಂದು ಸ್ಟಿಚಿಂಗ್ಗೆ ಹೋಗುತ್ತೆ. ಇವಾಗ ಇಲ್ಲಿ ಮತ್ತೆ ನಾನು 38 ಇಂಚ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಕಟ್ ಆಗಿರೋ ಪೀಸ್ ನ ಯಾವ ತರ ಸ್ಟಿಚ್ ಮಾಡ್ಕೋತೀನಿ ಅಂದ್ರೆ ಇಲ್ಲಿ ಮೊದಲಿಗೆ ನಾನು ಇವಾಗ ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೋತೀನಿ. ನಂತರ ಈ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆದ ನಂತರ ಇದನ್ನ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ಕಡೆಗೂ ಕೂಡ ಸೇಮ್ ಇದೇ ತರ ಇಟ್ಕೊಂಡು ಇದ್ರ ಮೇಲೆ ಕಟ್ ಆಗಿರೋ ಈ ಲೈನಿಂಗ್ ಪೀಸ್ ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಕೂಡ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ತರ ಲೈನಿಂಗ್ ಜಾಯಿಂಟ್ ಪೀಸ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೆಟ್ ಪೀಸ್ ನ ಇಟ್ಕೊಂಡಿದ್ದೀನಿ. ಇಲ್ಲಿ ನೆಟ್ ಫ್ಯಾಬ್ರಿಕ್ ನ ಮಾರ್ಕ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾರ್ಕ್ ಮಾಡೋಕ್ಕೂ ಮುಂಚೆನೆ ಬಟ್ಟೆನ ನಾನು ಕರೆಕ್ಟ್ ಆಗಿ ಫೋಲ್ಡ್ ಮಾಡಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈ ಕಡೆಗೂ ಕೂಡ ಸೇಮ್ ಇದೇ ತರ ಸಮ ಬರೋ ಹಾಗೆ ಬಟ್ಟೆಗೆ ಪಿನ್ ಹಾಕಿ ನಾನು ಇಟ್ಕೊಂಡಿದ್ದೀನಿ. ಈ ಪೀಸ್ ಬಂದು 10 ಮೀಟರ್ ಇದೆ. ಈ ಪೀಸ್ ಕೂಡ 10 ಮೀಟರ್ ಇದೆ. ಇಲ್ಲಿ ಟೋಟಲ್ ಬಂದು 20 ಮೀಟರ್ ನೆಟ್ ಫ್ಯಾಬ್ರಿಕ್ ನ ತಗೊಂಡಿದ್ದೀನಿ. ಇಲ್ಲಿ ಬಾಟಮ್ ಲೆಂತ್ ನ ನಾನು 43 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಕಡೆ ಕೂಡ ನಾನು 43 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ 1 ಲೇಯರ್ ಬರೋ ತರ ಇಟ್ಕೋತೀನಿ. ಇಲ್ಲಿ ಸೂಜಿ ದಾರ ಸಹಾಯದಿಂದ 1/2 ಇಂಚ್ ಬಿಟ್ಟು ಫ್ರಿಲ್ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ನಿಧಾನವಾಗಿ ಫ್ರಿಲ್ ಮಾಡ್ಕೊತಾ ಹೋಗ್ತೀನಿ. ಈ ತರ ಫ್ರಿಲ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 10 ಮೀಟರ್ ನೆಟ್ ಫ್ರಿಲ್ ಮಾಡ್ಕೊಳ್ಳೋದ್ರಿಂದ ಈ ತರ ಸೂಜಿ ದಾರ ಸಹಾಯದಿಂದ ಫ್ರಿಲ್ ನ ಮಾಡ್ಕೋಬೇಕು. ಫ್ಯಾಬ್ರಿಕ್ ಕಡಿಮೆ ಇದ್ರೆ ಮಿಷಿನ್ ಅಲ್ಲೇ ಸ್ಟಿಚ್ ಮಾಡ್ಕೋಬಹುದಾಗಿರುತ್ತೆ. ಇದು ಹೆವಿ ಫ್ಯಾಬ್ರಿಕ್ ಆಗಿರೋದ್ರಿಂದ ಈ ತರ ಫ್ರಿಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೇ ತರ ಇದ್ರ ಮುಂದೆ ಕೂಡ ಫ್ರಿಲ್ ಮಾಡ್ಕೊಂತಾ ಹೋಗ್ತೀನಿ. ಇದ್ರ ಮುಂದೆ ಕೂಡ ಇದೇ ತರ ಫ್ರಿಲ್ ಮಾಡ್ಕೊಂತಾ ಹೋಗ್ತೀನಿ. ಇದೇ ತರ ಈ ಬ್ಯಾಕ್ ಪಾರ್ಟ್ ಫ್ರಿಲ್ ನ ಕೂಡ ಮಾರ್ಕ್ ಮಾಡ್ಕೋತೀನಿ. ಈ ತರ ಫ್ರಿಲ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಫ್ರಂಟ್ ಸೈಡ್ ಗಾದ್ರೆ ಈ ಸೈಡ್ ಬಂದು ಬ್ಯಾಕ್ ಸೈಡ್ ಗಾಗಿರುತ್ತೆ. ಈ ತರ ಫ್ರಿಲ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಲೈನಿಂಗ್ ಗೆ ಜಾಯಿಂಟ್ ಪೀಸ್ ಅಟ್ಯಾಚ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ 1 ಪೀಸ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನೆಟ್ ಪೀಸ್ ನ ಇಟ್ಕೊಂಡು ವೆಸ್ಟ್ ಹತ್ರ ಸ್ಟಿಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇದೇ ತರ ಬ್ಯಾಕ್ ಪಾರ್ಟ್ ಲೈನಿಂಗ್ ಮತ್ತೆ ನೆಟ್ ಪೀಸ್ ನ ಕೂಡ ಅಟ್ಯಾಚ್ ಮಾಡ್ಕೋತೀನಿ. ಈ ತರ ಫುಲ್ ಟಾಪ್ ಮತ್ತೆ ಬಾಟಮ್ ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ಟಿಚ್ ಮಾಡೋಕೆ ಅಂತ ಟಾಪ್ ಲೈನಿಂಗ್ ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಈ ನೆಟ್ ಪೀಸ್ ನ ಇಟ್ಕೋತೀನಿ. ಇವಾಗ ಟಾಪ್ ಮತ್ತೆ ಲೈನಿಂಗ್ ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಇಲ್ಲಿ ಟಾಪ್ ಗೆ ಪ್ಯಾಡ್ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ 2 ಪೀಸ್ ಇದೆ ಅಲ್ವಾ, ಇದರಲ್ಲಿ 1 ಪೀಸ್ ನ ನಾನು ಫ್ರಂಟ್ ನೆಕ್ ಪೀಸ್ ಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಇನ್ನೊಂದು ಪೀಸ್ ನ ನಾನು ಪ್ಯಾಡ್ ಅಟ್ಯಾಚ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ.
ಇವಾಗ ಇದನ್ನ ಮಿಷಿನಲ್ಲಿ ಯಾವ ತರ ಲೈನಿಂಗ್ಗೆ ಪ್ಯಾಡ್ ಅಟ್ಯಾಚ್ ಮಾಡಿ ನೆಟ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಡಾರ್ಟ್ ನ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಡಾರ್ಟ್ ನು ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಈ ತರ ಡಾರ್ಟ್ ಸ್ಟಿಚ್ ಆಗಿದೆ. ಇಲ್ಲಿ ಪ್ಯಾಡ್ ನ ಇಟ್ಕೋತೀನಿ. ಇದು ಸೀದಾ ಸೈಡ್ ಆಗಿದೆ ಹಾಗೂ ಇದು ಉಲ್ಟಾ ಸೈಡ್ ಆಗಿದೆ. ಇವಾಗ ಇದನ್ನ ಹೀಗೆ ಸೀದಾ ಸೈಡ್ ಗೆ ಸೆಂಟರ್ ಗೆ ಫೋಲ್ಡ್ ಮಾಡ್ಕೋತೀನಿ. ನಂತರ ಸೆಂಟರ್ ಗೆ ಬರೋ ಹಾಗೆ ಹೀಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತೆ ಈ ಕಡೆಗೂ ಕೂಡ ಹೀಗೇನೆ ಸೆಂಟರ್ ಗೆ ಇಟ್ಕೊಂಡು ಮತ್ತೆ ಮಾರ್ಕ್ ಮಾಡ್ಕೋತೀನಿ. ಮತ್ತೆ ಈ ಕಡೆಗೂ ಕೂಡ ಸೆಂಟರ್ ಗೆ ಬರೋ ಹಾಗೆ ಇಟ್ಕೊಂಡು ಇಲ್ಲೂ ಕೂಡ ಸೆಂಟರ್ ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇಲ್ಲಿ ಲೈನಿಂಗ್ ಪೀಸ್ ನ ಇಟ್ಕೊಂಡಿದ್ದೀನಿ. ಈ ಪ್ಯಾಡ್ ಸೆಂಟರ್ಗೆ ಈ ಡಾರ್ಟ್ ತುದಿ ಬರಬೇಕು. ಈ ತರ ನೋಡ್ಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದೇ ತರ ಈ ಕಡೆಗೂ ಕೂಡ ಪ್ಯಾಡ್ ಸೆಂಟರ್ ಬಂದು ಡಾರ್ಟ್ ತುದಿಗೆ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದನ್ನ ನಾನು ಸೀದಾ ಸೈಡ್ ಇಂದ ನೋಡಿದಾಗ ಈ ತರ ಕಾಣುತ್ತೆ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಇದ್ರ ಮೇಲೆ ನಾನು ನೆಟ್ ಪೀಸ್ ನ ಇಟ್ಕೊಂಡು ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಅಟ್ಯಾಚ್ ಆದ್ಮೇಲೆ ಇದು ಬಂದು ಈ ತರ ನೀಟಾಗಿ ಕಾಣುತ್ತೆ. ನಂತರ ನಾನಿಲ್ಲಿ ಬ್ಯಾಕ್ ಪಾರ್ಟ್ ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕ್ಯಾನ್ವಾಸ್ ಪೇಪರ್ ನ ಕೂಡ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಬಲ್ ಫೋಲ್ಡ್ ಅಲ್ಲಿ ವಿಡ್ತ್ ಬಂದು 5.5 ಇಂಚ್ಗೆ ತಗೊಂಡಿದ್ದೀನಿ. ಈ ಕ್ಯಾನ್ವಾಸ್ ಪೇಪರ್ ಲೆಂತ್ ನ ನಾನು 10 ಇಂಚ್ಗೆ ತಗೊಂಡಿದ್ದೀನಿ. ಈ ಟ್ರಯಾಂಗಲ್ ಡಿಸೈನ್ ವರೆಗೆ 9 ಇಂಚ್ ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾನು 10 ಇಂಚ್ಗೆ ತಗೊಂಡಿದ್ದೀನಿ. ಇಲ್ಲಿ ಕ್ಯಾನ್ವಾಸ್ ಪೇಪರ್ ನ ಕೆಳಗಡೆ ಇಟ್ಕೊಂಡು ಇದ್ರ ಮೇಲೆ ನೆಟ್ ಪೀಸ್ ನ ಇಟ್ಕೋತೀನಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಾಟಮ್ ಅಲ್ಲಿ ಬಂದಿರಬೇಕು. ಈ ತರ ನೋಡ್ಕೊಂಡು ಇಟ್ಕೋತೀನಿ. ಇವಾಗ ಇದನ್ನ ಇದೇ ಡಿಸೈನ್ ಶೇಪ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಈ ನೆಟ್ ಬ್ಯಾಕ್ ಪಾರ್ಟ್ ನ ನಾನು ರಿಮೂವ್ ಮಾಡ್ಕೋತೀನಿ. ಇವಾಗ ಈ 1 ಇಂಚ್ ಕ್ಯಾನ್ವಾಸ್ ಪೇಪರ್ ಲೆಂತ್ ನ ನಾನು ಇನ್ಕ್ರೀಸ್ ಮಾಡಿ ಇದೇ ಶೇಪ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಡಾರ್ಕ್ ಆಗಿದೆ. ಈ ತರ ನಾನು ಕ್ಯಾನ್ವಾಸ್ ಪೇಪರ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನಾನು ಕಟ್ ಮಾಡ್ಕೋತೀನಿ.
ಈ ತರ ಕಟ್ ಆಗಿದೆ. ಇದನ್ನ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಈ ಕ್ಯಾನ್ವಾಸ್ ಪಟ್ಟಿಗೆ ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಅಂತ ನಾನು ಹೀಗೆ ಡಬಲ್ ಫೋಲ್ಡ್ ಮಾಡಿರೋ ಲೈನಿಂಗ್ ನ ಇಟ್ಕೋತೀನಿ. ಇಲ್ಲಿ ಈ ಫೋಲ್ಡೆಡ್ ಸೈಡ್ ಬರೋ ಹಾಗೆ ಕ್ಯಾನ್ವಾಸ್ ಪೇಪರ್ನ ಇಟ್ಕೊಂಡಿದ್ದೀನಿ. ನಂತರ ಕ್ಯಾನ್ವಾಸ್ ಪೇಪರ್ ಮೇಲೆ ಮತ್ತೆ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋತೀನಿ. ಈ 1/2 ಇಂಚ್ ಬಂದು ಸ್ಟಿಚಿಂಗ್ ಹೋಗುತ್ತೆ. ಈ ತರ ಕ್ಯಾನ್ವಾಸ್ ಪೇಪರ್ ಎರಡು ಕಡೆ ಕೂಡ 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಓಪನ್ ಮಾಡಿ ನೋಡಿದಾಗ ಈ ಲೈನಿಂಗ್ ಪೀಸ್ ಬಂದು ಈ ತರ ಕಟ್ ಆಗಿದೆ. ಇಲ್ಲಿ ಕ್ಯಾನ್ವಾಸ್ ಪೇಪರ್ನ ಈ ಒಂದ್ ಸೈಡ್ ಮಾತ್ರ ಈ ಬಟ್ಟೆಗೆ ಹೀಗೆ ಪ್ರೆಸ್ ಮಾಡ್ಕೋತೀನಿ. ನಂತರ ಕ್ಯಾನ್ವಾಸ್ ಪೇಪರ್ ಬಾಟಮ್ ಹತ್ರ ಬಟ್ಟೆನ ಹೀಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಟಾಪ್ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೋತೀನಿ. ಇದ್ರ ಮೇಲೆ ಕ್ಯಾನ್ವಾಸ್ ಪೇಪರ್ ಸೆಂಟರ್ನ ಬ್ಯಾಕ್ ಡಿಸೈನ್ ಸೆಂಟರ್ಗೆ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಕ್ಯಾನ್ವಾಸ್ ಪೇಪರ್ ಮೇಲೆ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಸೆಂಟರ್ ಇಂದ ಮತ್ತೆ ನಾನು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಕರೆಕ್ಟ್ ಆಗಿ ಫೋಲ್ಡ್ ಆಗ್ಲಿ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಪಲ್ಟಾಯಿಸ್ಕೋತೀನಿ. ನಂತರ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ತರ ನೀಟಾಗಿ ಬ್ಯಾಕ್ ಡಿಸೈನ್ ಸ್ಟಿಚ್ ಆಗಿದೆ. ಇದನ್ನ ಉಲ್ಟಾ ಸೈಡ್ ಇಂದ ನೋಡಿದಾಗ ಈ ತರ ಕಾಣುತ್ತೆ. ಈ ಕ್ಯಾನ್ವಾಸ್ ಪೇಪರ್ ನ ಲೈನಿಂಗ್ ಗೆ ಸೇರಿಸಿ ಹ್ಯಾಂಡ್ ಸ್ಟಿಚ್ ಮಾಡ್ಕೋತೀನಿ. ಈ ತರ ಬ್ಯಾಕ್ ಪಾರ್ಟ್ ಸ್ಟಿಚ್ ಆಗಿದೆ. ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟ್ ನ ಉಲ್ಟಾ ಇಟ್ಕೊಂಡು ಶೋಲ್ಡರ್ ನ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಈ ಕಡೆ ಶೋಲ್ಡರ್ನು ಕೂಡ ಅಟ್ಯಾಚ್ ಮಾಡ್ಕೋತೀನಿ. ಈ ತರ ಶೋಲ್ಡರ್ ಅಟ್ಯಾಚ್ ಆಗಿದೆ. ಇಲ್ಲಿ ನೆಕ್ಗೆ ಕಾಲರ್ನ ಕೊಟ್ಕೋಬೇಕು. ಅದಕ್ಕೆ ಅಂತ ನಾನು ಹೀಗೆ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಇವಾಗ ಈ ನೆಕ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡ್ಕೋತೀನಿ. ಈ ನೆಕ್ ಮೆಜರ್ಮೆಂಟ್ ಬಂದು 7.5 ಇಂಚ್ ಬಂದಿದೆ. ಇದನ್ನ ನಾನು ಕ್ಯಾನ್ವಾಸ್ ಪೇಪರ್ ಅಲ್ಲಿ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲಿ ಕ್ಯಾನ್ವಾಸ್ ಪೇಪರ್ ನ ನಾನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಫೋಲ್ಡೆಡ್ ಸೈಡ್ ಇಂದ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಮೆಜರ್ಮೆಂಟ್ ನ ಕೂಡ ನಾನು 3 ಇಂಚ್ಗೆನೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಮಾರ್ಕ್ ನ ಸೇರಿಸಿ ಹೀಗೆ ಶೇಪ್ ನ ಕೊಟ್ಕೋತೀನಿ. ಕ್ಯಾನ್ವಾಸ್ ಪೇಪರ್ ವಿಡ್ತ್ ನ ನಾನು 1 ಇಂಚ್ಗೆ ಇದೇ ಶೇಪ್ ಅಳತೆಗೆ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ತೀನಿ. ಇವಾಗ ಈ ಬಾಟಮ್ ಕ್ಯಾನ್ವಾಸ್ ಮಾರ್ಕ್ ಹತ್ರ 7.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮೇಲ್ಗಡೆ ಮಾರ್ಕ್ ಹತ್ರ ಕೂಡ ನಾನು 7.5 ಇಂಚ್ಗೆನೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ತರ ಕಾಲರ್ ಕ್ಯಾನ್ವಾಸ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ.
ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಇವಾಗ ಇಲ್ಲಿ ಕ್ಯಾನ್ವಾಸ್ ಪೇಪರ್ ಅಟ್ಯಾಚ್ ಮಾಡೋಕೆ ಅಂತ ಲೈನಿಂಗ್ ಪೀಸ್ ನ ನಾನು ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ 2 ಫೋಲ್ಡ್ ಮಾಡಿ ಬಟ್ಟೆ ಪೀಸ್ ನ ಇಟ್ಕೊಂಡಿದೀನಿ. ಇವಾಗ ಇದನ್ನ ಇನ್ನೊಂದು ಫೋಲ್ಡ್ ಮಾಡಿ ಇಟ್ಕೋತೀನಿ. ಈ ತರ ಇಟ್ಕೊಂಡ್ರೆ ಒಟ್ಟಿಗೆನೆ 2 ಪೀಸ್ ಅಲ್ಲಿ ಬಟ್ಟೆ ಕೂಡ ಕಟ್ ಆಗುತ್ತೆ. ಒಂದ್ ಪೀಸ್ ಬಂದು ನೆಕ್ ಹೊರಗಡೆ ಬಂದ್ರೆ ಇನ್ನೊಂದ್ ಪೀಸ್ ಬಂದು ನೆಕ್ ಒಳಗಡೆ ಬರುತ್ತೆ. ಇಲ್ಲಿ ಈ ಫೋಲ್ಡೆಡ್ ಸೈಡ್ ಬರೋ ಹಾಗೆ ಕ್ಯಾನ್ವಾಸ್ ಪೇಪರ್ ನ ಇಟ್ಕೊಂಡಿದ್ದೀನಿ. ನಂತರ ಕ್ಯಾನ್ವಾಸ್ ಪೇಪರ್ ಮೇಲೆ ಮತ್ತೆ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋತೀನಿ. ಈ 1/2 ಇಂಚ್ ಬಂದು ಸ್ಟಿಚಿಂಗ್ ಗೆ ಹೋಗುತ್ತೆ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ 2 ಪೀಸ್ ಒಟ್ಟಿಗೆನೆ ಕಟ್ ಆಗಿದೆ. ಇಲ್ಲಿ ಕ್ಯಾನ್ವಾಸ್ ನ ಲೈನಿಂಗ್ ಸೆಂಟರ್ ಗೆ ಇಟ್ಕೊಂಡು ಐರನ್ ಪ್ರೆಸ್ ಮಾಡ್ಕೋತೀನಿ. ಈ ಪೀಸ್ ನ ಆಮೇಲಿಂದ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಐರನ್ ಪ್ರೆಸ್ ಮಾಡಿ ಆಗಿದೆ. ಇದನ್ನ ಉಲ್ಟಾ ಸೈಡ್ ಇಂದ ನೋಡಿದಾಗ ಈ ತರ ಕಾಣುತ್ತೆ. ಇವಾಗ ಇದ್ರ ಮೇಲೆ ನಾನು ನೆಟ್ ಪೀಸ್ ನ ಇಟ್ಕೊಂಡಿದ್ದೀನಿ. ಸ್ಟಿಚಿಂಗ್ ಗೆ ಅಂತ ಹೇಳಿ ಹೀಗೆ 1/2 ಇಂಚ್ ಮೇಲೆ ಪ್ಲೇನ್ ನೆಟ್ ಪೀಸ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ನಂತರ ಈ ವರ್ಕ್ ಡಿಸೈನ್ ನ ಇದ್ರ ಪಕ್ಕದಲ್ಲೇ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಕೆಳಗಡೆ ಕೂಡ 1/2 ಇಂಚ್ ಸ್ಟಿಚಿಂಗ್ ಹೋಗೋದ್ರಿಂದ ಪ್ಲೇನ್ ನೆಟ್ ಪೀಸ್ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕ್ಯಾನ್ವಾಸ್ ಬಾಟಮ್ ನ 1/2 ಇಂಚ್ ಗೆ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದು ಸ್ಟಿಚ್ ಆದ ನಂತರ ಈ ತರ ಕಾಣುತ್ತೆ. ಇವಾಗ ಇನ್ನೊಂದು ಕಾಲರ್ ಪೀಸ್ ನ ಇಟ್ಕೊಂಡಿದ್ದೀನಿ. ಈ ಕಾಲರ್ ಪೀಸ್ ನ ನಾನು ಇದ್ರ ಮೇಲೆ ಹೀಗೆ ಇಟ್ಕೋತೀನಿ. ಇಲ್ಲಿ ಬಾಟಮ್ ಹತ್ರ ಫೋಲ್ಡ್ ಮಾಡಿ ಸ್ಟಿಚ್ ಆಗಿದೆ ಅಲ್ವಾ, ಈ ಕಡೆ ಈ 1/2 ಇಂಚ್ ಬಂದು ನೆಕ್ ಅಟ್ಯಾಚ್ ಸ್ಟಿಚಿಂಗ್ ಗೆ ಹೋಗುತ್ತೆ. ಇವಾಗ ಈ ಲೈನಿಂಗ್ ಮೇಲೆ ಕ್ಯಾನ್ವಾಸ್ ಅಟ್ಯಾಚ್ಡ್ ನೆಕ್ ಪೀಸ್ ನ ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದು ಕರೆಕ್ಟ್ ಆಗಿ ಫೋಲ್ಡ್ ಆಗ್ಲಿ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಹೇಗೆ ಪಲ್ಟಾಯಿಸ್ಕೋತೀನಿ. ಈ ತರ ನೆಕ್ ಡಿಸೈನ್ ಕಾಲರ್ ಕಾಣುತ್ತೆ. ನಂತರ ಇದನ್ನ ನಾನು ಟಾಪ್ ಗೆ ಅಟ್ಯಾಚ್ ಮಾಡ್ಕೋತೀನಿ. ಈ ಟಾಪ್ ನ ನಾನು ಹೀಗೆ ಉಲ್ಟಾ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಕಾಲರ್ ನ ಹೀಗೆ ಸೀದಾ ಇಟ್ಕೊಂಡು ಈ ಕಾಲರ್ ಸೆಂಟರ್ ಗೆ ಟಾಪ್ ಸೆಂಟರ್ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೊಂಡಾಗ ಈ ನೆಟ್ ಪೀಸ್ ಬಂದು ಹೀಗೆ ನೆಟ್ ಪೀಸ್ ಸೈಡೇನೆ ಬರುತ್ತೆ. ಈ ತರ ನೋಡ್ಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಈ ಕಾಲರ್ ಪಟ್ಟಿನ ಸೀದಾ ಸೈಡ್ಗೆ ಬರೋ ಹಾಗೆ ತಿರ್ಗಿಸ್ಕೋತೀನಿ. ಇವಾಗ ಇದನ್ನ ಹೀಗೆ ಒಳಗಡೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ಆಟ್ಲರ್ ನೆಟ್ ಪೀಸ್ ನ ಡಿಸೈನ್ ಜೊತೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕಾಲರ್ ಬ್ಲೌಸ್ ಗೆ ಹುಕ್ಸ್ ಅಟ್ಯಾಚ್ ಮಾಡೋ ಹಾಗೆ ಹುಕ್ಸ್ ನ ಹಾಕಿ ನಾನು ಹೀಗೆ ಅಟ್ಯಾಚ್ ಮಾಡ್ಕೋತೀನಿ. ಈ ತರ ಅಟ್ಯಾಚ್ ಮಾಡ್ಕೊಂಡ್ರೆ ಪೂರ್ತಿಯಾಗಿ ಆಟ್ಲರ್ ನೆಕ್ ಸ್ಟಿಚ್ ಆಗುತ್ತೆ. ಇಲ್ಲಿ ಆಟ್ಲರ್ ನೆಕ್ ಸ್ಟಿಚ್ ಆಗಿದೆ. ನಾನು ಸ್ಲೀವ್ ನ ಕೂಡ ಇಟ್ಕೊಂಡಿದ್ದೀನಿ.
ಇಲ್ಲಿ ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಈ ಕಡೆಗೂ ಕೂಡ ಸೇಮ್ ಇದೇ ತರ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಸ್ಲೀವ್ನು ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ ಸ್ಟಿಚ್ ಆಗಿದೆ, ಜೊತೆಗೆ ಬಾಟಮ್ ನ ಕೂಡ ಇಟ್ಕೊಂಡಿದ್ದೀನಿ. ಈ ಬಾಟಮ್ಗೆ ಟಾಪ್ ನ ಹೀಗೆ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಈ ಕಡೆ ಟಾಪ್ಗೂ ಕೂಡ ಬಾಟಮ್ ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಗೆ ಬಾಟಮ್ ಅಟ್ಯಾಚ್ ಆಗಿದೆ. ನಂತರ ನಾನು ಸೈಡ್ ನ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಲೀವ್ ಇಂದ ಹಿಪ್ ಮೆಜರ್ಮೆಂಟ್ ವರೆಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇಲ್ಲಿಂದ ಮುಂದೆ ನೆಟ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನು ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿಂದ ಮುಂದೆ ಲೈನಿಂಗ್ ಫ್ಯಾಬ್ರಿಕ್ ಮತ್ತೆ ನೆಟ್ ಫ್ಯಾಬ್ರಿಕ್ ಎರಡನ್ನು ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೊದಲಿಗೆ ನಾನು ನೆಟ್ ಫ್ಯಾಬ್ರಿಕ್ ಮಾತ್ರ ಬರೋ ಹಾಗೆ ಇಟ್ಕೋತೀನಿ. ನಂತರ ಈ ನೆಟ್ ಫ್ಯಾಬ್ರಿಕ್ ನ ಮಾತ್ರ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆದ ನಂತರ ಇದನ್ನ ಹೀಗೆ ಒಳಗಡೆ ಸೇರಿಸ್ಕೊಂಡು ಮತ್ತೆ ನಾನು ಲೈನಿಂಗ್ ಫ್ಯಾಬ್ರಿಕ್ ಮಾತ್ರ ಬರೋ ಹಾಗೆ ಇಟ್ಕೋತೀನಿ. ಸ್ಟಿಚ್ ಆದ ನಂತರ ಈ ನೆಟ್ ಪೀಸ್ ನ ಹೀಗೆ ಒಳಗಡೆ ಸೇರಿಸ್ಕೊಂಡು ಇವಾಗ ಲೈನಿಂಗ್ ಪೀಸ್ ಮಾತ್ರ ಬರೋ ಹಾಗೆ ಇಟ್ಕೋತೀನಿ. ಇವಾಗ ಈ ಲೈನಿಂಗ್ ಪೀಸ್ ನ ಮಾತ್ರ ಅಟ್ಯಾಚ್ ಮಾಡ್ಕೋತೀನಿ. ಇದೇ ತರ ನಾನು ಈ ಕಡೆ ಸೈಡ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ಈ ನೆಟ್ ಫ್ಯಾಬ್ರಿಕ್ ಬಾಟಮ್ ನ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ನಾನು ಇಲ್ಲಿ ಲೈನಿಂಗ್ ಬಾಟಮ್ ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸೈಡ್ ಮತ್ತೆ ಬಾಟಮ್ ಸ್ಟಿಚ್ ಆಗಿದೆ. ಈ ತರ ನಾನು ನೀಟಾಗಿ ಆಟ್ಲರ್ ನೆಕ್ ಗೌನ್ ನ ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.